ಕಬಡ್ಡಿ ಅಂಕಣದೊಳಗೆ ತಗದಿಮಿತ ಅದು, ಇದೀಗ ಕ್ರಿಕೆಟ್ ಅಂಕಣದೊಳಗೆ ತಗದಿಮಿತ. 10ರ ಮುಂದೆ ಬೇಕು 10, 10-10. 10ರ ಮುಂದೆ ಬೇಕು 10. ವಿಭಿನ್ನ ಶೈಲಿಯ ಎಸೆತಗಾರಿಕೆ. ಈ ಪಂದ್ಯ ಗೆದ್ದಲ್ಲಿ ನೌಫಾಲ್ ಇವರಿಗೆ 2,000 ವಿಶೇಷ ಬಹುಮಾನವಿದೆ. ನೌಫಾಲ್ ಇನ್ನು 3 ಎಸೆತಗಳು ನಿಲ್ಲಿಸಿದ್ದಲ್ಲಿ ನೌಫಾಲ್ ದಯವಿಟ್ಟು ಗಮನಿಸಿ, ಇನ್ನು 3 ಎಸೆತಗಳು ಚುಕ್ಕಿಯಾದಲ್ಲಿ 2,000ವಿದೆ. 1,000 ಸ್ಪೋರ್ಟಿಂಗ್ನ ತಂಡದ ಆಟಗಾರನ ಪ್ರಯೋಜನೆ, ಮತ್ತೊಂದು ರಮೇಶ್ ಇವರಿಂದ ಪ್ರಾಯೋಜಕತ್ವ ನೀಡ್ತಾ ಇದ್ದಾರೆ. ಇನ್ನು 3 ಎಸೆತ ಡಾಟೆ ಡೆಲಿವರಿ ಆದಲ್ಲಿ 2,000ವಿದೆ. ಎಸ್, ಪಂದ್ಯ ಮತ್ತೆ ಬಿಗಿ ಭದ್ರತೆಯಿಂದ ಕೂಡಿದೆ. ಹೋರಾಟ, ಸೆಣಸಾಟ, ಚೀರಾಟ, ಸಿಲ್ಲೆ ಚಪ್ಪಲೆಗಳ ಮಧ್ಯೆ ನೌಫಾಲ್ಗೆ ಮತ್ತೆ ಜವಾಬ್ದಾರಿ ಹೆಗಲ ಮೇಲೆ. 8ಕ್ಕೆ 8 ಮುಂದಿನ ಸುತ್ತಿ ಯಾರಿಗುಂಟು? ವಿಜಯಲಕ್ಷ್ಮಿ ಯಾರ ಬಲಿತ ಬರುತ್ತಾಳೆಂಬ ನೋಡುವ ತವಕ ನಮಗುಂಟು. ಚೆಂಡು ಮತ್ತು ದಾಂಡುಗಳ ಮಧ್ಯೆ ಸಂಪರ್ಕ, ಅಲ್ಲಿ ಒಂಟಿ ಓಟಗಳು ಬರ್ತಾ ಇದೆ. ಅವಲಿ ಓಟಕ್ಕೆ ಪ್ರಯತ್ನ, ಇಲ್ಲಿ ರನ್ಔಟ್. ಮತ್ತೊಂದು ಹುದ್ದಾರಿ ನೆಲ ಕೊಡ್ತಾ ಇದೆ. ಈ ಪಂದ್ಯದ ಸ್ಥಿತಿಯನ್ನೇ ಗತಿಯನ್ನೇ ಬದಲಾಯಿಸಬಿಟ್ಟ ನೌಫಾಲ್. 7ರ ಮುಂದೆ ಬೇಕು 7, 7-7. ಏಳರ ಮುಂದೆ ಬೇಕು 7, 7-7. 7ರ ಮುಂದೆ ಬೇಕು 7, 7-7. ದುಡ್ಡಿದ್ದರೆ ಸತ್ತ ಪ್ರೇಯಸಿಗೆ ತಾಜ್ ಮಹಲ್ ಕಟ್ಟಬಹುದು. ದುಡ್ಡಿಲ್ಲದಿದ್ದರೆ ಬದುಕಿರುವ ಪ್ರೇಯಸಿಗೆ ತಾಲಿ ಕಟ್ಟೋಕ್ಕಾಗಲ್ಲ. ಧೈರ್ಯ ಇದ್ದರೆ ಎಂಥ ದಾಂಡುಗಾರ ನಿಯಂತ್ರಿಸಬಹುದೆಂಬುದಕ್ಕೆ ಸಾಬೀತುಪಡಿಸಿದ್ದಾನೆ ನೌಫಾಲ್. 7ರ ಮುಂದೆ ಬೇಕು 7, 7-7. ಮೂರ್ತಿ ಚಿಕ್ಕದು, ಕೀರ್ತಿ ದೊಡ್ಡದು. 6ರ ಮುಂದೆ ಬೇಕು 6, 6ಕ್ಕೆ 6. ಮುಂದಿನ ಸುತ್ತಿಗೆ ಯಾರು? ಎಲ್ಲವೂ ಯಕ್ಷ ಪ್ರಶ್ನೆ ಉಳಿಯುತ್ತದೆ. ಮತ್ತೆ ಹೃದಯ ಬಡಿತ ಹೆಚ್ಚಾಗ್ತದೆ. ಎಸೆತಗಾರಿಕೆಯಲ್ಲಿ ಗುರು, ದಾಂಡುಗಾರಿಕೆಯಲ್ಲಿ ಶಕೀಲ್. 6ರ ಮುಂದೆ ಬೇಕು 6. ಮುಂದಿನ ಸುತ್ತಿಗೆ ಯಾರು? ಈ ಅಂಕಣದಿಂದ ಹೊರ ನಡೆಯುವವರು ಯಾರು? ಎಲ್ಲ ಲೆಕ್ಕಾಚಾರ. 6ರ ಮುಂದೆ ಬೇಕು 6. ಚೆಂಡು ಮತ್ತು ದಾಂಡುಗಳ ಮಧ್ಯೆ ಸಂಪರ್ಕ, ಉಲ್ಟ ದಂಡಿನ ಪ್ರಯತ್ನ, ಅಲ್ಲಿ ಅವಲಿ ಓಟಗಳು ಅಂಕಿಅಂಶ ಪಟ್ಟಿಯಲ್ಲಿ ಜಮಾನೆಗೊಂಡಿದೆ. ಇನ್ನು 5ರ ಮುಂದೆ ಬೇಕು 4. 5ರ ಮುಂದೆ 4. 11 ಸ್ಟಾರ್ ಕಳವಾರು ತಂಡದ ಆಟಗಾರರೇ. 5ರ ಮುಂದೆ ಬೇಕು 4, 5-4. ಎಸ್ ರನ್ಔಟ್ ಎಂಬ ಮನವಿ ಬಂದಿದೆ. ಆದರೆ 3ನೇ ತೀರ್ಪಿಗಾಗಿ ಮನವಿ. 3ನೇ ತೀರ್ಪಿಗಾಗಿ ಮನವಿ. ನಮಗೆ ಈ ಪಂದ್ಯಾಟದಲ್ಲಿ ಮಕ್ಕಳ ರನ್ಔಟ್. ಮತ್ತೊಂದು ಹುದ್ದಾರಿ ನೆಲ ಕೊಡುತ್ತೆ. ಮತ್ತೆ ಬಿಸಿ, ರಕ್ತ ಬಿಸಿ ಇರ್ತಾರೆ, ಹೃದಯ ಬಡಿತ ಹೆಚ್ಚಾಗ್ತದೆ. ನಮಗೆ ಇಲ್ಲಿಯ ಮಕ್ಕಳಲ್ಲಿ ಬಹಳ ಹೆಮ್ಮೆ ಆಗುದು. ಹೃದಯ ಬಡಿತ ಹೆಚ್ಚಾಗ್ತದೆ. ಇಲ್ಲಿಯ ಮಕ್ಕಳಲ್ಲಿ ನಮಗೆ ತುಂಬ ಸಂತೋಷ ಆಗುತ್ತೆ. ಹೇಳುವುದಾದ್ರೆ 3ನೇ ತೀರ್ಪು ಅಂತ ಹೇಳುವಾಗ ಒಂದು 10-25 ಮಕ್ಕಳಿಗೆ ಓಡಿ ಬರುವುದು.
ತಂದೆ ತಾಯಿಗಳು ಹೋಗಿ ಕಂಪ್ಯೂಟರ್ ಕ್ಲಾಸ್ ಅಂತ ಹೇಳಿದ್ರು ಹೋಗುವ ಮಕ್ಕಳಿಲ್ಲ. ಆದರೆ 3ನೇ ತೀರ್ಪಿಗೆ ಬರುವಾಗ ಅಲ್ಲ, ಮಕ್ಕಳು ನಿಮ್ಮ ಮನಸ್ಸಿನಲ್ಲಿ ಮಕ್ಕಳು ಎಂಬ ಭಾವನೆ ಇರಬಹುದು. ನೀವು ನಮ್ಮ ಸಹೋದರರು. ಕೆಲವರು 4ಕ್ಕೆ 4 4 to 4 ಸಮ 4ಕ್ಕೆ 4 4 4 4ರ ಮುಂದೆ ಬೇಕು 4 4ಕ್ಕೆ ಬೇಕು 4 ಬನ್ನಿ. 11 ಸ್ಟಾರ್ ಕಳವಾರು ಕೆಪಿ ಸ್ಟ್ರೈಕರ್ಸ್ ಅದೃಷ್ಟದ ನಾಣ್ಯ ಚಿಮ್ಮಿಕೆಯನ್ನು ಗೆದ್ದು ಕೆಪಿ ಸ್ಟ್ರೈಕರ್ಸ್ ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದೆ. 11 ಸ್ಟಾರ್ ಕಳವಾರು ತಂಡಕ್ಕೆ ದಾಂಡುಗಾರಿಕೆಗೆ ಪೂರ್ವ ತಯಾರಿ ಸಿದ್ಧತೆ ಮಾಡಿಕೊಳ್ಳಿ. 4ರ ಮುಂದೆ ಬೇಕು 4. ಹೃದಯ ಬಡಿತ ಹೆಚ್ಚಾಗ್ತಾ ಇದೆ. ಮಧ್ಯಾಹ್ನದ ಸುಡು ಬಿಸಿಲು. ಚೆಂಡು ಮತ್ತು ದಾಂಡುಗಳ ಮಧ್ಯೆ ಸಂಪರ್ಕ. ಅಲ್ಲಿ ಒಂಟಿ ಓಟಗಳು ಯಶಸ್ವಿ. ಅವಲಿ ಓಟಕ್ಕೆ ಪ್ರಯತ್ನ. ಅಲ್ಲಿ 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 ಅವಲಿ ಓಟಗಳು ಸಂಪನ್ನಗೊಂಡಿದೆ. 3ರ ಮುಂದೆ ಬೇಕು 2. 3ರ ಮುಂದೆ ಬೇಕು 2. ಪಂದ್ಯ ಸಮಬಲವಾದಲ್ಲಿ 2 ತಂಡಗಳಿಗೆ ಸಮಾನ ಅಂಕ 1-1. 3ರ ಮುಂದೆ ಬೇಕು 2. ಇನ್ನು ಕೂಡ ಪಂದ್ಯ ಜೀವಂತವಾಗಿದೆ. 3ರ ಮುಂದೆ ಬೇಕು 2. 3-2. 3ರ ಮುಂದೆ 2. ಮುಂದಿನ ಸುತ್ತಿಗೆ ಯಾರು? ಈ ಅಂಕಣದಿಂದ ಹೊರ ನಡೆಯುವರು ಯಾರು? ಹೋರಾಡಿ ಹೋರಾಡಿ ಎದುರಾಳಿ ತಂಡಕ್ಕೆ ಶರಣಾಗ್ತಾರೋ, ಸೆಣಸಾಡಿ ಎದುರಾಳಿ ತಂಡವನ್ನು ಮಣಿಸುತ್ತಾರೋ ಎಲ್ಲವೂ ಯಕ್ಷ ಪ್ರಶ್ನೆಯಾಗಿದೆ. ಸರಿಸುಮಾರು 500 ಮಂದಿ 1,000 ಕಣ್ಣುಗಳು ಈ ಅಂಕಣದಲ್ಲಿ ನೇರ ಪ್ರಸಾರ ಅಂಕಣದಲ್ಲಿ ನೋಡ್ತಾ ಇದ್ದಾರೆ. ಸರಿಸುಮಾರು 4,000 ಮಂದಿ 8,000 ಕಣ್ಣುಗಳು ಬಿದ್ರ ಮೀಡಿಯಾದ ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದಾರೆ. ವಿಶೇಷವಾಗಿ ಈ ತಂಡಲಿಯ ಮಾಲಕರ ಜೊತೆ ಸಿಬ್ಬಂದಿ ವರ್ಗಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಏಕೆಂದರೆ ಒಬ್ಬ 6 ಅಡಿ ಎತ್ತರದಲ್ಲಿ ನೇರ ಪ್ರಸಾರದಲ್ಲಿ ತಮ್ಮ ಕಾರ್ಯನಿರ್ವಹಿಸ್ತದೆ, ಮತ್ತೊಬ್ಬ 12 ಅತಿ ಎತ್ತರದ ಮೇಲೆ ಕುಳಿತು ಈ ನೇರ ಪ್ರಸಾರದ ಕ್ಯಾಮರಾಮನ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾಕಂದರೆ ನಮಗೆ ಕುಳಿತಲ್ಲಿ ಕುಲ್ಲುವಂಥ ಪರಿಸ್ಥಿತಿ ಇಲ್ಲ. ಆದರೆ ಕುಳಿತಲ್ಲೇ ಕುಳಿತು ನೇರ ಪ್ರಸಾರ ಮಾಡಿದ್ರೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. 3ರ ಮುಂದೆ ಬೇಕು 2. ಓಹೋ, ಅಯ್ಯೋ ದೇವ, ಹೋರಾಡಿ ಹೋರಾಡಿ ಎದುರಾಳಿ ತಂಡಕ್ಕೆ ಶರಣಾಗಿದ್ದೀರಾ. ಗೆದ್ದ ತಂಡಕ್ಕೆ ಮುಂದಿನ ಪಂದ್ಯಕ್ಕೆ ಸ್ವಾಗತ. ಈ ಪಂದ್ಯಕೂಟದಲ್ಲಿ ಸೋತರ ಪರವಾಗಿ ಇಲ್ಲಿ ಹೃದಯ ಶ್ರೀಮಂತಿಗೆ ಶಾಂತಪ್ರಿಯ ಕ್ರೀಡಾಭಿಮಾನಿಗಳ ಮನಸ್ಸನ್ನು ಗೆದ್ದಿದ್ದಾರೆ. ಏಕೆಂದರೆ 9 ಜನ ಹೋರಾಡಿ ಅದ್ಯಪಾಡಿ ತಂಡಕ್ಕೆ ಶರಣಾಗಿದ್ದೀರಾ. ಕೆಪಿ ಸ್ಟ್ರೈಕರ್ಸ್ 11 ಸ್ಟಾರ್ ಕಳವಾರು ಬನ್ನಿ 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 ಬನ್ನಿ. 2 ಓವರ್ಗಳ ಪಂದ್ಯಾಟವಾಗಿರ್ತದೆ. 2 ಓವರ್ಗಳ ಪಂದ್ಯಾಟವಾಗಿರ್ತದೆ. ದಯವಿಟ್ಟು ಗಮನಿಸಿ. ಪಂದ್ಯಾಟದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾನೆ. ಈ ಪಂದ್ಯಾಟದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಗೆ ಆಯ್ಕೆಯಾದ ಆಟಗಾರ ಶಕೀಲ್. ದಯವಿಟ್ಟು ಈ ಪ್ರಶಸ್ತಿಯನ್ನು ಪಡೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ.